ಧರ್ಮೋಪದೇಶ ಕಂಡ ಪುಸ್ತಕ 21ನೇ ಅಧ್ಯಾಯ 8ನೇ ವಚನ. ಯೆಹೋವ ದೇವರೇ, ನೀನು ಬಿಡುಗಡೆ ಮಾಡಿದ ನಿನ್ನ ಜನರನ್ನು ಕ್ಷಮಿಸಬೇಕು. ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ದೇವರಾಗಿದ್ದಾರೆ. ಈ ದಿವಸವೂ ಸಹ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ಅವರ ಪ್ರೀತಿಯಿಂದಲೇ ನೀವು ಆರಿಸಿ ತೆಗೆದುಕೊಂಡಂಥವರು, ಮಾತ್ರವಲ್ಲದೆ ಬಿಡುಗಡೆ ಆಗಲ್ಪಟ್ಟಂಥವರು. ಕರ್ತನ ಆಶೀರ್ವಾದಗಳನ್ನು ನೀವು ಬಾಧ್ಯವಾಗಿ ಹೊಂದಲಿಕ್ಕೋಸ್ಕರವಾಗಿ ಆರಿಸಿ ತೆಗೆದುಕೊಂಡಂಥವರು. ದೇವರಾಗಿರುವಂಥ ಯೇಸುವಿಗಾಗಿ ಸಾಕ್ಷಿಯಾಗಿಯೂ ರಕ್ಷಣೆಯನ್ನು ಹೊಂದಲಿಕ್ಕಿರುವಂಥ ಅನೇಕ ಆತ್ಮಗಳನ್ನು ಕರ್ತನ ಕಡೆಗೆ ತಿರುಗಿಸಿಕೊಡುವ ಹಾಗೆಯೂ ಮಾತ್ರವಲ್ಲದೆ ಅನೇಕ ಜನಗಳಿಗೆ ದೇವರಾದಂಥ ಯೇಸು ಕರ್ತನ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರವಾಗಿ ದೇವರಾಗಿರುವಂಥ ಯೇಸುವೆ ನಿಮ್ಮನ್ನು ಆರಿಸಿ ತೆಗೆದುಕೊಂಡರು. ಆದರೆ ಕೆಲವೊಂದು ಸಮಯದಲ್ಲಿ ನಾವು ದೇವರ ಮಕ್ಕಳಾಗಿ ಬಿಡುಗಡೆಯನ್ನು ಹೊಂದಿಕೊಂಡಿದ್ರೂ ಸಹ ಪರಿಪೂರ್ಣವಾದಂತಹ ಬಿಡುಗಡೆಗೋಸ್ಕರವಾಗಿ ಓಡುತ್ತಾ ಇದ್ದೇವೆ. ಅಂದರೆ ಈ ಲೋಕದಲ್ಲಿರುವಂಥ ಎಲ್ಲ ಮಲಿನತ್ವಗಳಿಂದಲೂ ಸಹ ನಾವು ಸಂಪೂರ್ಣವಾಗಿ ಬಿಡುಗಡೆ ಆಗಬೇಕೆಂಬುದಕ್ಕಾಗಿ ನಾವು ಓಡಲ್ಪಡ್ತಾ ಇದ್ದೇವೆ. ಇಸ್ರಾಯೇಲರನ್ನು ಸಹ ಕರ್ತನು ಹೀಗೆ ಕರೆಯಲ್ಪಟ್ಟರು. ಅವರನ್ನು ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಲ್ಪಟ್ಟರು. ಅವರು ಕಾನಾನ್ ದೇಶಕ್ಕೆ ಹೋಗುವಂಥ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲಿ ಅನೇಕ ಪಾಪಗಳು, ಅನೇಕ ದೋಷಗಳು, ಮಾತ್ರವಲ್ಲದೆ ದೇವರಿಗೆ ವಿರುದ್ಧವಾದಂಥ ಎಷ್ಟೋ ಸಂಗತಿಗಳನ್ನು ಅವರು ಮಾಡಲ್ಪಟ್ಟು ಕೆಲವರು ಕಾನಾನ್ ದೇಶಕ್ಕೆ ಹೋಗದ ಹಾಗೆ ಅವರ ದೋಷ ಫಲಗಳು ಸಹ ಅವರಿಗೆ ತಡೆಯಾಗಿತ್ತು. ದೇವರಾಗಿರುವಂಥ ಕರ್ತನು ಅವರಿಗೆ ನ್ಯಾಯ ತೀರ್ಪನ್ನು ಸಹ ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಇಂದು ಪಾಪ ಅನ್ನುವಂಥದ್ದು ಅಪರಿಮಿತವಾಗಿ ಅನೇಕರೆಲ್ಲರನ್ನು ಸಹ ವ್ಯಾಪಿಸಿಕೊಳ್ಳುತ್ತಾ ಇದೆ. ಅಂತಹ ದಿನಗಳಲ್ಲಿ ಇರುವಂಥ ನಾವು ಪರಿಶುದ್ಧವಾಗಿ ಜೀವಿಸ್ತಾ ಇದ್ದೇವ? ನಮ್ಮನ್ನು ನಾವು ಯಾವಾಗಲೂ ಸಹ ಕರ್ತನ ಸಮ್ಮುಖದಲ್ಲಿ ಪರೀಕ್ಷಿಸಿಕೊಂಡವರಾಗಿದ್ದುಕೊಂಡು ಆತನ ಕಡೆಗೆ ತಿರುಗಿಕೊಳ್ಳಬೇಕು. ನಮ್ಮ ದೇವರು ಪರಿಶುದ್ಧನಾಗಿರುವಂಥ ದೇವರು. ತನ್ನನ್ನು ಪ್ರೀತಿಸುವಂಥವರು ಮಾತ್ರವಲ್ಲದೆ ಆರಿಸಿ ತೆಗೆದುಕೊಂಡಂಥ ಜನರು ಸಹ ಪರಿಶುದ್ಧ ಆಗಿ ಇರಲಿಕ್ಕೋಸ್ಕರವಾಗಿ ಬಯಸುವಂತಹ ದೇವರು. ಹಾಗಾಗಿ ನಮ್ಮನ್ನು ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವ, ನಮ್ಮ ಪಾಪಗಳಿಗಾಗಿ ಕ್ಷಮೆ ಬೇಡಿಕೊಳ್ಳುವ ಕರ್ತನು ನಿಶ್ಚಯವಾಗಿ ಕ್ಷಮಿಸುವಂಥ ದೇವರು. ಅದಕ್ಕೋಸ್ಕರವಾಗಿ ನಾವು ಬಿಡುಗಡೆಯನ್ನು ಮಾಡಲ್ಪಟ್ಟಂಥವರಾಗಿದ್ದೇವೆ. ಕರ್ತನು ಹೊಂದಿಕೊಳ್ಳಬೇಕೆಂಬುದಾಗಿ ಇಡಲ್ಪಟ್ಟಿರುವಂಥ ಆಶೀರ್ವಾದವನ್ನು ಕ್ಷಮೆಯ ಮುಖಾಂತರವಾಗಿ ನಾವು ಹೊಂದಿಕೊಳ್ಳುವ, ಪ್ರಾರ್ಥಿಸುವ. ಸರ್ವಶಕ್ತನಾದ ದೇವರೇ, ಸಕಲ ಪಾಪಗಳಿಂದಲೂ ಬಿಡಿಸಲಿಕ್ಕಿರುವಂತಹ ಒಬ್ಬನೇ ಒಬ್ಬ ದೇವರು ನೀವೇ ಸ್ವಾಮಿ. ಕರ್ತನೆ, ಈ ನನ್ನೊಡನೆ ಪ್ರಾರ್ಥಿಸ್ತಾ ಇರುವಂಥ ಒಬ್ಬೊಬ್ಬರ ಪಾಪ ಅಪರಾಧಗಳೆಲ್ಲವನ್ನೂ ಸಹ ಕ್ಷಮಿಸಿ ಅವರ ಜೀವಿತದಲ್ಲಿ ನಿಮ್ಮ ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡಿ. ಯೇಸು ಕರ್ತನ ನಾಮದಲ್ಲಿ ತಂದೆ, ಆಮೆನ್.